ಬೇಡಿ ಬೇಡಿ, ವಿನಾಕಾರಣ ಪ್ರೊಪ್ರೈಟರ್ ಮನಸ್ಸಿಗೆ ಬೇಜಾರು ಮಾಡ್ಬಿಟ್ಟೆ. ನನ್ನ ಕಾಕ ಹಿಡಿಕೆ ಬಂದೆ ಅಂತ ತಪ್ಪು ತಿಳ್ಕೊಂಡ್ರು. ನಾ ಬರ್ತೀನಮ್ಮ. ಅಕ್ಕ ನಾನು ಬರ್ತೀನಕ್ಕ. ಬಾವ ಬಟ್ಟೆ ಒಗ್ದು ಸುಸ್ತಾಗಿದ್ದಾರೆ. ಈ ಕಾಫಿನ ಅವ್ರಿಗೆ ಕೊಟ್ಬಿಡು. ಪ್ರಸಾದ್ ಅವರೇ, ನಾನು ಕಾಫಿ ಕುಡಿಯಲ್ಲ ಅಂದಿದ್ದಕ್ಕೆ ಮೇಡಮ್ ಏನಾರು ಬೇಜಾರು ಮಾಡ್ಕೊಂಡ್ರಾ? ನನ್ ಕರ್ಮ. ಲೋ, ಮದುವೆಗೆ ಹೋಗ್ಬೇಕಾರೆ ಬೆಕ್ಕನ್ನ ಕಂಕ್ಳು ಇಟ್ಕೊಂಡು ಹೋದಾಗೆ ನೀನು ಇಲ್ಲಿ ಕರ್ಕೊಂಡ್ ಬಂದಲ್ಲ. ನಿನ್ನಿಂದ ನಮ್ಮ ಬಾವನು ಬೇಜಾರು ಮಾಡ್ಕೊಂಡ್ರು, ನಮ್ಮ ಅಕ್ಕನೂ ಬೇಜಾರು ಮಾಡ್ಕೊಂಡ್ರು. ನನ್ ಕರ್ಮ. ಅಯ್ಯೋ, ನಿಮ್ಮ ಮನಸ್ಸಿಗೂ ಬೇಜಾರಾಗೋಯ್ತಲ್ಲ. ಅಯ್ಯೋ, ಏನ್ ಮಾಡ್ಲಿ? ಈ ವಿಚಾರ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಬರಲ್ಲ ಕಣಯ್ಯ, ನಮ್ಮಪ್ಪನೇ ಬರಲ್ಲ ಕಣಯ್ಯ. ಅವಳು ಬಂದ್ರೆ ಅವಳ ತಲೆ ನೀನು ಹೀಗೆ ತಿಂತಿಯಲ್ಲ, ಅದಕ್ಕೆ ಅವಳು ಬರೋದೇ ಇಲ್ಲ. ಒಟ್ನಲ್ಲಿ ನಿನ್ನ ಕೈಯಲ್ಲಿ ನಾನ್ ಸಿಕ್ಕಾಕೊಂಡಲ್ಲ, ನನ್ನ ಕರ್ಮ. ಅಯ್ಯೋ ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರು ಮಾಡ್ಬಿಟ್ನೆ. ಅಮ್ಮ ಪೋಸ್ಟ್ ತಗೊಳ್ಳಿ. ಯಾರ್ದಮ್ಮ ಕಾಗ್ದ? ಬೆಂಗಳೂರಿಂದ ಭ್ರಮರಾಂಬ ಬರ್ದಿದ್ದಾಳೆ. ಏನಂತೆ? ಓದು. ಪ್ರೀತಿಯ ರಾಧಾಳಿಗೆ ನಿನ್ನ ಸ್ನೇಹಿತಿ ಭ್ರಮರಾಂಬ ಬರೆಯುವುದೇನೆಂದರೆ, ನೀನು ಮನೆ ಬೇಕೆಂದು ತಿಳಿಸಿದ್ದೆ. ನಮ್ಮ ಅಕ್ಕ ಅಮೆರಿಕಾಗೆ ಹೋಗಿರುವುದರಿಂದ ಎಲ್ಲ ಸಾಮಾನುಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ನಿಮ್ಮ ಮನೆಯಿಂದ ಯಾವ ಸಾಮಾನುಗಳನ್ನು ತರುವ ತೊಂದರೆ ತೆಗೆದುಕೊಳ್ಳದೆ ನೀವು ನೇರವಾಗಿ ನಮ್ಮ ಮನೆಗೆ ಬನ್ನಿ. ಹಾಗಾದ್ರೆ ನಾವು ಬರೀ ಬಟ್ಟೆ ತಗೊಂಡೋದ್ರೆ ಸಾಕು. ಬೆಳಿಗ್ಗೆ ಹಾಲುಗ್ದಾಗ್ಲೇ ಅನ್ನಲ್ಲ ನಿನ್ ಕಷ್ಟ ಎಲ್ಲ ತೀರ್ತು ಅಂತ. ಹೋಗಜ್ಜಿ, ಬೆಳಗ್ಗೆ ನೋಡಿದ್ರೆ ಇನ್ಮೇಲೆ ಕಷ್ಟ ಶುರುವಾಗತ್ತೆ ಅಂತ ಹೇಳಿದ್ರಿ. ಹುಚ್ಚಿ ನೋಡು, ಈ ಶಕುನನ ಶುಭ ಬಂದಾಗ ಶುಭ, ಅಶುಭ ಬಂದಾಗ ಅಶುಭ ಅಂತ ತಿಳ್ಕೊಬೇಕಮ್ಮ. ಹಾಗಿದ್ರೆ ಇವತ್ತೇ ಕಾಗ್ದ ಬರ್ಬಿಡೋಣ, ನಾವು ಬರ್ತಿದೀವಿ ಅಂತ. ಅಯ್ಯೋ, ಈ ಪೋಸ್ಟ್ ನ ನಂಬೋ ಹಾಗಿಲ್ಲ. ನಾವು ಹಾಕಿದ ಕಾಗದ ನಾವು ಅಲ್ಲಿಗೆ ಸೇರಿದ್ಮೇಲೆ ನಮಗ್ ತಲುಪುತ್ತೆ. ಹೇಗಿದ್ರು ಮಂಡಲದ ಪೂಜೆ ಮುಗ್ದಿದೆ. ಒಂದು ಒಳ್ಳೆ ದಿನ ನೋಡಿ ನಾವೇ ನೇರವಾಗಿ ಅಲ್ಲಿ ಹೋಗ್ಬಿಡೋಣ. ಸರಿ ಅಜ್ಜಿ, ನನ್ ಚಿನ್ನ. ಏನು ಮಹಾರಾಣಿಯವರು ಉದ್ಯಾನವನದಲ್ಲಿ ವಿಹರಿಸ್ತಾ ಇದ್ರೆ ಅಲ್ಲಿ ಅಡಿಗೆ ಮಾಡೋರು ಯಾರು? ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಗುರು. ನೀನ್ ಮಾಡ್ ಹಾಕಿದ್ರೆ ನಾ ತಿನ್ಕೊಂಡ್ ಹಾಯಾಗಿರ್ತೀನಿ. ನಿನ್ ಸೇವೆ ಮಾಡ್ಕೊಂಡಿರೋಕೆ ನನ್ ಕೈಲಾಗಲ್ಲ. ಹಾಗಾದ್ರೆ ಕಳಿಸ್ಬಿಡು. ಕಳಿಸ್ಬಿಡು ಅಂದ್ರೆ ಕಳಿಸ್ತೀನಿ. ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ತಿಳ್ಕೊಂಡ್ಯಾ? ನೀನಿರು ಅಂದ್ರೂ ನಾನಿರಲ್ಲ, ಹೊರಟೋಗ್ತೀನಿ. ತಾಳು ಮಾರಾಯ್ತಿ, ಇವತ್ತು ಒಂದ್ ದಿವಸ ನಮ್ ಪ್ರೊಪ್ರೈಟರಿಗೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳುವಾಗ ನೀನು ಅಲ್ಲಿ ಸಾಕ್ಷಿಯಾಗಿ ಇರ್ಬೇಕಲ್ಲ. ತುಂಬಾ ದಿವಸ ಒಂದೇ ಕಡೆ ಇದ್ರೆ ನನ್ ಗ್ಲಾಮರ್ ಕಡಿಮೆ ಆಗುತ್ತೆ ಗುರು. ಬೇಡ, ನಿನ್ನ ಗ್ಲಾಮರ್ ಕಡಿಮೆ ಆಗೋದು ಬೇಡ. ನಾನು ಸೀದಾ ಆಫೀಸಿಗೆ ಹೋಗಿ ಇರೋ ವಿಷಯ ಇದ್ದ ಹಾಗೆ ಹೇಳಿ ನಿನ್ನನ್ನ ಬಿಡುಗಡೆ ಮಾಡ್ತೀನಿ. ಸತ್ಯಕ್ಕೆ ಸೋಲಿಲ್ಲ ಅಂತಾರೆ, ಏನಂತೀಯ? ಸರಿ ಗುರು.